ನನಗೂ ಸಹ ಗೊತ್ತಿರಲಿಲ್ಲ. ನಾವು ಸ್ವಾರ್ಥಕ್ಕೋಸ್ಕರ ನಮ್ಮ ಕೆಲಸಕ್ಕೋಸ್ಕರ ಬಂದಂಥವ್ರು. ಬಂದು 9:30 ಬಂದ ಕಾರ್ ನಿಲ್ಲಿಸಿ ಸುಮಾರು ಕಾರುಗಳಿದ್ದು, ವೇದಿಕೆ ಇತ್ತು. ಏನೋ ವೇದಿಕೆ ಕಾರ್ಯಕ್ರಮ ಅಂತ ನಮ್ಮ ಶಿಷ್ಯ ದರ್ಶನ್ಗೆ ಹೋಗೋಣ ಬಂದೇಳಿ ಹೊನ್ನಾಳಿ ಹಳೆ ಐಬಿಗೆ ಹೋದ್ವಿ. ಅದು ನೀತಿ ಸಂಹಿತೆ ಒಳ ಬಿಡಲ್ಲ, ಕಾರ್ಯ ಕೂತ್ಕೊಂಡು ಚಾ ಕುಡಿದ್ವಿ. ಚಾ ಕುಡಿದು ನಮ್ಮ ಸ್ನೇಹಿತ ಸುರೇಶ್ ಫೋನ್ ಮಾಡಿದೆ, ಇಲ್ಲ ಪೂಜ್ಯರು ಕರೆದ್ರೆ ಬರಲೇಬೇಕು ಅಂತ. ಬಂದು ಇಲ್ಲಿ ಬಂದು ಒಳಗೆ ವೇದಿಕೊಂಡು ನಮ್ಮ ಅನುಮಾನ ಅಂದರೆ ಹೆಂಗಪ್ಪ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದು ಅಂತೀವಿ. ಆದರೂ ಸಹ ನಮ್ಮ ಹುಡುಗ ಇಲ್ಲ, ಗುರುಗಳೇ ಫೋನ್ ಮಾಡಿದ್ರೆ ಹೋಗಲೇಬೇಕು ಅಂತ ಬಂದಂಥದ್ದು. ಇಂಥ ಅವಕಾಶವನ್ನು ನೋಡಿದರೆ ನಿಜವಾಗೂ ನಮ್ಮಂಥ ರಾಜಕಾರಣಿಗೂ ಅಧಿಕಾರಿಗಳು ತಿಳ್ಕೋಬೇಕು ಅಂತಕ್ಕಂಥ ಮಾತಿದೆ. ಪೂಜ್ಯರ ಕಷ್ಟ ಅರ್ಥ ಮಾಡ್ಕೊಂಡು ಅವರ ಪುರುಷಾಶ್ರಮ ಗುರುಗಳಿಗಿಂತ ಮನೆ ಕೊಡ್ತಕ್ಕಂಥದ್ರಲ್ಲಿ ನಾವು ಎಷ್ಟೋ ಜನ ಇವತ್ತು ನೌಕರದಾರರು ಎಲ್ಲರೂ ಸಹ ಯಾರು ಸಹ 90 ಭಾಗ ನೌಕರದಾರರು 3-4 ಲಕ್ಷ ಸಂಬಳ ತಗೊಂತೀರಿ, ಅಪ್ಪ ಅವತ್ತು ಬುದ್ಧಿ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇಂಥ ಪೂಜ್ಯ ಕೆಲಸ ಆದರ್ಶ ಅಂತಕ್ಕಂಥ ಮಾತಾಡಿದ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳಿಕೆ ಬಲಿವಾರ ಮೈ ಕೊಟ್ಟದ್ರಿಂದ ಒಬ್ಬ ದೊಡ್ಡ ಮನೆ ಕಟ್ತಕ್ಕಂಥ ಕಾಂಟ್ರಾಕ್ಟ್ ಅವನು ಜೀವನದಲ್ಲಿ ಅವ್ರಿಗೆ ಎಷ್ಟೋ ಲಕ್ಷಾಂತರ ಮನೆ ಕಟ್ಸಿರ್ತಾನೆ. ಅವನು ಕೊನೆಯ ದಿವಸ ಒಂದು ಕೊನೆಯ ಮನೆ ಅಂದಪ್ಪ ಅವನು ಏಜೆಂಟ್ ಇದ್ದ ಕಟ್ತಕ್ಕಂಥ ಕಾರ್ಮಿಕರಿಗೆ ನೋಡಪ್ಪ ಇದೇನು ಅವನು ನಿವೃತ್ತಿ ಆಗತಕ್ಕಂಥ ಸಮಯ. ನನ್ನ ತಂದೆ ತಾಯಿ ನೋಡ್ಕೋಬೇಕು, ನನಗೆ ವಯಸ್ಸಾಗಿದೆ, ನಾನು ಬಿಟ್ಟು ಸಾವುಕಾರ ಕೇಳಿದೆ. ಕೊನೆಗೆ ಒಂದು ಮನೆ ಕಟ್ಬಿಟ್ಟು ನೀನು ನಿವೃತ್ತಿದ್ದ ಬಾಳಪ್ಪ ನೀನು ಸನ್ಮಾನ ಮಾಡಿ ಕಳಿಸಿ ಅಂತೇಳಿ ಅವ್ನಿಗೆ ಹೇಳಿ ಒಂದು ಮನೆ ಕಟ್ಸಿದೆ ಅಂತೆ. ಅವನಿಗೆ ಆಸಕ್ತಿನೇ ಇಲ್ಲ, ಇಷ್ಟು ವರ್ಷ ಕೆಲಸ ಮಾಡಿದ್ನಲ್ಲ, ಏನು ಕೊನೆಗೆ ಇದೊಂದು ಮನೆ ಕಟ್ಟಬೇಕು ಅಂತ ಯಜಮಾನ್ ಹೇಳ್ಬಿಟ್ಟು ಅಂತೇಳಿ ಕಟ್ಟಿದ. ಭಾಳ ನಿರಾಸೆಯಿಂದ ಕಟ್ತಾರೆ. ಕ್ವಾಲಿಟಿ ಕೊಟ್ಟಂತ ಲಕ್ಷಾಂತರ ಮನೆ ಕ್ವಾಂಟಿಟಿ ಮಾಡಿದ್ರು ಆ ಮನೆನ ಉದಾಸೀನ ಮಾಡ್ಕೊಂಡು ಸರಿಯಾಗಿ ಸಿಮೆಂಟ್ ಹಾಕಲ್ಲ, ನೀರಿಲ್ಲ, ಏನೋ ಮಾಡಿ ಕಟ್ಬಿಟ್ಟ. ಕೊನೆಗೆ ನಿವೃತ್ತಿ ಆಗೋ ದಿವಸ ಈಗ ಕೂಡಿಸಿ ಸನ್ಮಾನ ಹಿಂಗೆ ಪೂಜ್ಯರು ಕಾರ್ಯಕ್ರಮ ಮಾಡಿ ಒಂದು ನಮ್ಮ ನಿಂಬಾಳೆ ಅಂತ ಮುಖ್ಯ ರಾಜಕಾರಣಿಗಳು ಕರೆಸಿ ಆ ಮನೆಗೆ ಏನು ಹಸ್ತಾಂತರ ಮಾಡಿದಂತ ಅವ್ನಿಗೆ ಗೊತ್ತೇ ಇಲ್ಲ. ಇವತ್ತೇ ಪೂಜ್ಯರು ಅವ್ರ ಪುರಾಶ್ರಮದ ಗುರುಗಳಿಗೆ ಮನೆ ಕೊಟ್ಟರು, ಆಗ ಅವತ್ತಿನವರೆಗೂ ಆ ಕಟ್ಟಿದ ಕಾರ್ಮಿಕರಿಗೆ ಅವ್ನಿಗೆ ಗೊತ್ತೇ ಇಲ್ಲ ಮನೆ ನನಗೋಸ್ಕರ ನಮ್ಮ ಸಾಹುಕಾರ ಕಟ್ಸಿದ್ರಿ. ಅವಾಗ ಎಷ್ಟು ನೋವಾದ, ಅಯ್ಯೋ ಲಕ್ಷಾಂತರ ಮನೆಗೆ ಅಂತ ಮನೆಗಳು ಕೊಟ್ಟು ಭದ್ರಂತ ಆಕ್ಸಿಡೆಂಟ್ ಅಲ್ಲ, ಭೂಕಂಪ ಸಹ ಬೀಳತಕ್ಕಂಥ ಮನೆ ಕಟ್ಟಿದ್ರು. ನನ್ನ ಮನೆ ಬರೀ ಗಾಳಿಗೆ ಹೋಗ್ಬೇಕಲ್ಲ ಅಂತ ಕಟ್ಸಿದ ನಂತರ ಕೊನೆಯವರೆಗೂ ಕೊರಗಿ ಆ ಮನೆಯಲ್ಲಿ ಅವನು ಜೀವ ಕಳ್ಕೊಂಡಂತೆ. ಆದ್ರೆ ಇವತ್ತು ನಮ್ಮ ಪೂಜ್ಯರು ಈ ಮನೆಯನ್ನು ಅವ್ರು ನೆಮ್ಮದಿ ಪೂರ್ವಾಶ್ರಮ ಕೂತು ನೆಮ್ಮದಿ ಇರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರಲ್ಲ. ತಮಗೆ ಕ್ಷೇತ್ರದ ನಾಡಿನ ಜನತೆ ಪರವಾಗಿ, ನಮ್ಮ ಕ್ಷೇತ್ರ ಜನತೆ ಪರವಾಗಿ ನಮ್ಮ ಪಾದಕ್ಕೆ ಎಲ್ಲ ಪೂಜ್ಯರ ಪಾದಕ್ಕೆ ಅಭಿನಂದಿಸಿ ಈ ಸದ್ಬುದ್ಧಿಯನ್ನು ಎಲ್ಲ ನಮಗೂ ಕೊಡ್ಲಿ, ಎಲ್ಲ ನೌಕರದಾರಿಗೂ ಕೊಡ್ಲಿ. ನಾವು ಪೂಜ್ಯರು ಹೇಳಿದಂಗೆ ಅವ್ರ ಪೂರಾಶ್ರಮದ ನಮ್ಮ ವಿಶ್ವನಾಥಪುರ ಸ್ವಾಮಿಗಳಿಗೂ ಸಹ ಕೈ ಹಾಕಿಬಿಡೋರು. ಅವರಿಗೆ ನಿಜವಾಗೂ ಬುದ್ಧಿ ತಪ್ಪಿಕೆ ಹೊಡೆಯುವುದು ಕಾಯ್ದೆ ಎಲ್ಲ ನಿಮ್ಮ ಒಕ್ಕೂಟ ಬಹಳ ಚೆನ್ನಾಗಿದೆ. ನಾವಂತೂ ನೋಡ್ತಿರ್ತೇವೆ, ನಿಮ್ಮ ಯಾವ ರಾಜಕೀಯ ಪಕ್ಷದಲ್ಲಿ ನಿಮ್ಮಷ್ಟು ಕಟ್ಟಿಲ್ಲ. ಬರೀ ಕೀಯಿಂದ ಒಂದು ತೊಟ್ಟಿ ತಗೋದನ್ನು ಮಾಡ್ತಾವ್ ನಾವು. ಅದು ನಿಮ್ಮ ಇದೆಲ್ಲ ಇವಾಗ ನಾನು ಹೇಳ್ತಕ್ಕಂಥ ನಮ್ಮ ದುರಂತೆ ನಾವು ಸಹ ಸಹಾಯ ಮಾಡ್ತಾ ಬುದ್ಧಿ. ಯಾರ್ಯಾವ ಪೂಜ್ಯರಲ್ಲಿ ಇರಿ, ಇನ್ನೂ ಯಾರ್ಯಾರು ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಆ ಪೂರ್ವಾಶ್ರಮ ನೋಡ್ರಿ, ಅವರೆಲ್ಲರಿಗೂ ಸಹ ಏನೋ ನೀವು ದುರ್ಗಾ ಸ್ವಾಮಿಗಳಿಂದ ಜುಲೈ ಮಾಡ್ತೀರಲ್ಲ, ಆ ಮುಂದೊಂದು ದಿವಸ ಎಲ್ಲ ಪೂಜ್ಯರ ಆಶೆ ಯಾವ್ಯಾವ ಅವ್ರನ್ನೂ ಸಹ ಮಾಡಿ ದೊಡ್ಡ ಕಾರ್ಯಕ್ರಮ ರಾಜ್ಯ ಮಾಡ್ತಕ್ಕಂಥ ಆಶೀರ್ವಾದ ಅದು ತಾವು ಜವಾಬ್ದಾರಿ ತಗೊಳ್ರಿ. ನಾವು ಸಹ ನಿಮ್ಮ ಹಿಂದಿರ್ತೇವೆ ಅಂತ ಮಾತಾಡಿ ಸಭೆ ತಮಗೆ ಅವಕಾಶ ಕೊಡ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ಅಂತ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.